ನಮಸ್ಕಾರ. ಓಂ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳೇ, ನಿಮ್ಮ ಆತ್ಮೀಯ ಮಿತ್ರ ಕಮಲಾಕರ್ ಭಟ್ ಮಾಡುವಂತಹ ನಮಸ್ಕಾರಗಳು. 2026ರಲ್ಲಿ ಸಿಂಹರಾಶಿಯವರ ವ್ಯವಸ್ಥೆಗಳು ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ವರ್ತಮಾನದಲ್ಲಿ ತಿಳಿಯುವಂಥ ಸಮಯ. ಈಗಾಗಲೇ ವರ್ತಮಾನದಲ್ಲಿ ಅಷ್ಟಮದಲ್ಲಿ ಇದ್ದಾನೆ ಶನಿ ಮಹಾರಾಜ. ಅಷ್ಟಮ ಎನ್ನುವಂಥದ್ದು ನಷ್ಟತೆಯ ಸಂಕೇತ. ಸರಿಸುಮಾರು 6-7 ತಿಂಗಳುಗಳಿಂದ ಭಾಳಷ್ಟು ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಾ ಇದ್ದೀರಿ. ಈ ಕಷ್ಟ ಕಾರ್ಪಣ್ಯಗಳು ವಿಪರೀತವಾಗಿರತಕ್ಕಂತಹ ಸಮಸ್ಯೆಗಳನ್ನು ಉಂಟು ಮಾಡುವುದರ ಜೊತೆಗೆ ಆರೋಗ್ಯಕವಂತ ವಿಚಾರಗಳಲ್ಲಿ ಕೂಡ ಬಹಳಷ್ಟು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಕೆಲವು ಗುರುವಿನ ಬದಲಾವಣೆಯ ನಂತರದಲ್ಲಿ 12ಕ್ಕೆ ಬರಲಿದ್ದಾನೆ ಗುರು. ಇದರ ಅರ್ಥ ವಿಪರೀತವಾಗಿರತಕ್ಕಂತಹ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉಂಟಾಗುವಂಥ ಲಕ್ಷಣಗಳಿದ್ದಾವೆ. ಹಣಕಾಸನ್ನು ಯಾರಿಗೂ ಕೂಡ ಕೊಡತಕ್ಕಂಥ ವ್ಯವಸ್ಥೆಗೆ ಹೋಗಬೇಡಿ. ಒಂದಿಷ್ಟು ಆಲೋಚನೆಗಳನ್ನು ಮಾಡಿ ತೀರ್ಮಾನವನ್ನು ಮಾಡುವಂಥದ್ದು ಕೂಡ ಬಹಳ ಮುಖ್ಯ ಅನ್ನೋದನ್ನು ಮರಿಬೇಡಿ. ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಕೈ ಹಾಕುವಂಥದ್ದು ಕೂಡ ಒಳ್ಳೆಯದಲ್ಲ. ಇಲ್ಲ ಸಲ್ಲದಂಥ ಯಾವುದೋ ವ್ಯವಸ್ಥೆಗಳಿಗೆ ನೀವು ತಲೆ ಕೊಡತಕ್ಕಂಥ ಪ್ರಯತ್ನಕ್ಕೂ ಕೂಡ ಹೋಗಬೇಡಿ. ಹಾಗೆಯೇ ಆಸ್ತಿ ಪಾಸ್ತಿಗಳಲ್ಲಿ ಕೂಡ ನಷ್ಟತೆಗಳು ಉಂಟಾಗುವಂಥ ಸಾಧ್ಯತೆಗಳಿದ್ದಾವೆ. ಅಥವಾ ಬ್ಯಾಂಕ್ ಸಾಲ ಮಾಡಿಕೊಳ್ಳೋದು ಅಥವಾ ಬೇರೆ ಯಾವುದೋ ಫೈನಾನ್ಷಿಯಲ್ ಸಂಬಂಧಪಟ್ಟಂತೆ ಸಾಲ ಮಾಡಿಕೊಳ್ಳೋದು, ಈ ರೀತಿಯಾದಂಥ ಪ್ರಕ್ರಿಯೆಗಳಿಂದಲೂ ಕೂಡ ಅಡೆತಡೆಗಳು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರತಕ್ಕಂಥದ್ದು. ಇಲ್ಲ ಸಲ್ಲದಂತಹ ಯಾವುದಾದ್ರೂ ಸಮಸ್ಯೆಗಳಿಗೆ ನೀವು ಸಿಕ್ಕಾಕೊಂಡ್ರಿ ಅಂತಾದರೆ ಹೊರಗೆ ಬರೋದು ಭಾಳ ಕಷ್ಟ. ತುಂಬ ಎಚ್ಚರಿಕೆಯಿಂದ ಇರಬೇಕಂತ ಕಾಲ ಅನ್ನೋದನ್ನು ಕೂಡ ಮರೆಯುವಂತಿಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಕೂಡ ಕಿರಿಕಿರಿಗಳು ಉಂಟಾಗುತ್ತೆ. ಎಕ್ಸಾಮಿನೇಷನ್ನಲ್ಲಿ ಬಹಳ ಚೆನ್ನಾಗಿ ಓದ್ತಾ ಇದ್ದಂಥ ಮಕ್ಕಳು ಚೆನ್ನಾಗಿ ಓದದೇ ಇರ್ಬೋದು, ಅಥವಾ ಇದ್ದಕ್ಕಿದ್ದಂತೆ ಸ್ಕೂಲ್ ಬಿಡ್ತೀನಿ ಅಂತಕ್ಕಂಥ ತೀರ್ಮಾನವನ್ನು ಮಾಡುವಂಥದ್ದು ಇರ್ಬೋದು. ಈ ರೀತಿಯಾದಂಥ ಪ್ರಕ್ರಿಯೆಗಳು ಉಂಟಾಗುತ್ತೆ. ಇನ್ನು ರೈತರು, ಅನ್ನ ಕೊಡ್ತಕ್ಕಂಥ ರೈತ ಚೆನ್ನಾಗಿದ್ದರೆ ಈ ಜಗತ್ತು ಚೆನ್ನಾಗಿರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಅನ್ನವನ್ನು ಕೊಡ್ತಕ್ಕಂಥ ರೈತನ ವ್ಯವಸ್ಥೆಗಳಲ್ಲಿ ಕೂಡ ಬಹಳಷ್ಟು ಪ್ರಮಾಣದ ಪ್ರತಿಬಂಧಕ ಅಂದರೆ ಅಡೆತಡೆ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಾಲಬಾಧೆ ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳಿದ್ದಾವೆ. ರಾಜಕೀಯದಲ್ಲಿ ಉನ್ನತವಾದಂಥ ಸ್ಥಾನಮಾನದಲ್ಲಿ ಇದ್ದಂಥ ವ್ಯಕ್ತಿಗಳಲ್ಲಿ ಕೂಡ ಒಂದಿಷ್ಟು ಮಟ್ಟದ ಸಮಸ್ಯೆ ಅಥವಾ ಆರ್ಥಿಕವಾದಂಥ ವ್ಯವಸ್ಥೆಗಳ ಏರುಪೇರುಗಳು, ಬಂಧುಗಳ ವಿರೋಧವೂ ವ್ಯಕ್ತವಾಗುವಂತಹ ಲಕ್ಷಣಗಳು, ಇಲ್ಲ ಸಲ್ಲದಂತಹ ಅಪಾದನೆಗಳನ್ನು ಕಾಣಬೇಕಾದಂಥ ಪರಿಸ್ಥಿತಿಗಳು ಕೂಡ ಬಂದೊದಗಿ ಬರ್ಬೋದು. ಇನ್ನು ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಿಮ್ಮವರೇ ನಿಮ್ಮ ಜೊತೆಗಿದ್ದುಕೊಂಡು ಅವರಿಂದ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಬಂಧುಗಳ ವಿರೋಧವೂ ಕೂಡ ವ್ಯಕ್ತವಾಗುವಂಥ ಸಾಧ್ಯತೆ ಅಥವಾ ನಿಶ್ಚಯವಾದಂತಹ ಶುಭ ಕಾರ್ಯಗಳು ಅಮಂಗಲಕಾರಕವಾಗಿ ಅದು ನಿಂತು ಹೋಗುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ತುಂಬ ಹುಷಾರಾಗಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ಆತುರತೆಯ ನಿರ್ಧಾರವನ್ನು ಮಾಡ್ತಕ್ಕಂಥ ವ್ಯವಸ್ಥೆಗಳಿಗೆ ಹೋಗದಿಗಿದ್ರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು ಮರೆಯುವಾಗಿಲ್ಲ. ಹಾಗೆಯೇ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಕೂಡ ಆಸ್ತಿಗಾಗಿ ಕಿತ್ತಾಟ, ಇದ್ದಂಥ ಆಸ್ತಿಗಳ ಮೇಲೆ ಸಾಲವನ್ನು ಮಾಡಬೇಕಾದಂಥ ಪರಿಸ್ಥಿತಿಗಳು, ಯಾವುದೋ ಕಾರಣಕ್ಕೆ ಸಂಬಂಧಪಟ್ಟಂತೆ ಯಾರೋ ಮಾಡಿದಂಥ ತಪ್ಪಿಗೆ ದಂಡವನ್ನು ತೆರಬೇಕಾದಂತಹ ಸ್ಥಿತಿಮಾನಗಳು ಕೂಡ ಬಂದೊದಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರತಕ್ಕಂಥದ್ದು. ಇನ್ನು ದೈವಿಕ ವ್ಯವಸ್ಥೆಗಳಲ್ಲಿರ್ತೀರಿ. ಒಂದಿಷ್ಟು ಯಾವುದೋ ದೇವಸ್ಥಾನಗಳನ್ನು ನೋಡ್ಕೊಳ್ಳೋದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳೋದು, ಈ ರೀತಿಯಾದಂಥ ಪ್ರಕ್ರಿಯೆಗಳಲ್ಲಿ ಮಾಡಿದಂಥ ವ್ಯಕ್ತಿಗಳಿಗೂ ಕೂಡ ಕಳಂಕಪ್ರಾಯವಾದಂಥ ವ್ಯವಸ್ಥೆಗಳು ಗುರುವಿನಿಂದಲೂ ಮತ್ತು ಶನಿಯಿಂದ ನಷ್ಟ, ಗುರುವಿನಿಂದ ವಿಶೇಷವಾಗಿರ್ತಕ್ಕಂಥ ನಷ್ಟವೂ ಕೂಡ ಉಂಟಾಗುವುದರಿಂದ ತುಂಬ ಹುಷಾರಾಗಿರಬೇಕಂತ ಅಗತ್ಯತೆಗಳಿದೆ. ಇನ್ನು ಒಂದಿಷ್ಟು ಷೇರು ಮಾರುಕಟ್ಟೆಗಳಲ್ಲಿ ಹೊಸದಾದಂಥ ಪ್ರಾಜೆಕ್ಟ್ ಮಾಡಿಬಿಡ್ತೀನಿ ಹಾಗೆ ಹೀಗೆ ಅನ್ನುವಂಥ ದೃಷ್ಟಿನಲ್ಲಿ ಯೋಚನೆ ಮಾಡ್ತಾ ಇರ್ತೀರ. ಇಂತಹ ವ್ಯಕ್ತಿಗಳಿಗೂ ಕೂಡ ಬಹಳಷ್ಟು ಪ್ರಮಾಣದ ತೊಂದರೆಗಳು ಉಂಟಾಗುವಂತಹ ಲಕ್ಷಣಗಳಿಂದ ತುಂಬ ಹುಷಾರಾಗಿರಬೇಕು. ಈ ವರ್ಷದಲ್ಲಿ ಕಪ್ಪು ಮತ್ತು ಹಳದಿ ಬಣ್ಣದ ಧಾನ್ಯಗಳನ್ನು ಬೆಳೀತಕ್ಕಂಥ ವ್ಯಕ್ತಿಗಳೇನಿದ್ದೀರೋ ಇಂಥವರಿಗೂ ಕೂಡ ವ್ಯಯ ಅಥವಾ ನಷ್ಟತೆಗಳು ಉಂಟಾಗುವಂತಹ ಲಕ್ಷಣಗಳು ಹೆಚ್ಚಾಗಿರುತ್ತೆ. ಸಣ್ಣ ಪುಟ್ಟದಂಥ ಉದ್ಯಮವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳು ಕೂಡ ಕಿರಿಕಿರಿಗಳು ಬಾಧಿಸುವಂತಹ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ತುಂಬ ಹುಷಾರಾಗಿರಬೇಕು. ಇನ್ನು ಹಿರಿಯರ ಆರೋಗ್ಯ ಮತ್ತು ಮಧ್ಯವಯಸ್ಕರ ಆರೋಗ್ಯ ಒಂದು ಇದ್ರ ಜಗತ್ತಿನಲ್ಲಿ ಏನು ಬೇಕಾದರೂ ಕೂಡ ಸಾಧನೆ ಮಾಡ್ಬೋದು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅರಿವಿರುವಂತಹ ಸತ್ಯವಾಗಿದೆ. ಆರೋಗ್ಯ ನಿಮಿತ್ತವಾದಂಥ ವ್ಯವಸ್ಥೆಗಳಲ್ಲಿಯೂ ಕೂಡ ಅತ್ಯಂತ ಕಿರಿಕಿರಿಗಳು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಸರ್ಜರೀಸ್ ಉಂಟಾಗ್ಬೋದು ಅಥವಾ ಯಾವುದೇ ಕಾರಣಕ್ಕೆ ಮಾಡದೇ ಇರತಕ್ಕಂತಹ ಕೆಲವು ವ್ಯವಸ್ಥೆಗಳಿಂದಾಗಿ ರಸ್ತೆನಲ್ಲಿ ನಾವು ಸುಮ್ಮನೆ ನಿಂತ್ಕೊಂಡಿದ್ದೆ, ಬಂದು ಯಾವುದೋ ಒಂದು ವೆಹಿಕಲ್ ಗುತ್ತು, ಇದರಿಂದಾಗಿ ಪ್ರಾಬ್ಲಮ್ ಆಯಿತು ಅಂತಕ್ಕಂಥ ವ್ಯವಸ್ಥೆಗಳು ಕೂಡ ಉಂಟಾಗುವಂತಹ ಲಕ್ಷಣಗಳು ಹೆಚ್ಚಾಗಿದ್ದಾವೆ. ತುಂಬ ಹುಷಾರಾಗಿರಬೇಕಂತ ಅಗತ್ಯತೆಗಳು ಕಂಡುಬರುತ್ತೆ. ಯಾವುದೇ ಕಾರಣಕ್ಕೂ ಯಾಮಾರಕ್ಕೆ ಹೋಗಬೇಡಿ. ಇನ್ನು ಹಣಕಾಸಿನ ವಿಚಾರ,
ಹಣಕಾಸನ್ನು ಯಾರಿಗೂ ಕೊಡೋದು, ಜಾಮೀನು ಹಾಕೋದು ಇತ್ಯಾದಿಗಳನ್ನು ಮಾಡಿದರೆ ಅದರಿಂದ ಸಫರ್ ಆಗ್ತಕ್ಕಂಥವರು ನೀವೇ ಆಗಿರ್ತೀರಾ. ತುಂಬ ಹುಷಾರಾಗಿರಿ. ಯಾವ ಕಾರಣಕ್ಕೂ ಎಷ್ಟೇ ವಿಶ್ವಾಸ, ಎಷ್ಟೇ ಬಾಂಧವ್ಯಗಳಿದ್ರೂ ಕೂಡ ಹಣಕಾಸಿಗೆ ತೊಡ್ಕೊಳ್ಬೇಡಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಂತ ವಿಚಾರವಾಗಿದೆ. ಇನ್ನು ನ್ಯಾಯವಾದಿಗಳಿಗೆ ಸಾಮಾನ್ಯವಾಗಿ ಮಧ್ಯಭಾಗದಲ್ಲಿ ಅನುಕೂಲಕರವಾದಂಥ ವ್ಯವಸ್ಥೆಗಳು ಉಂಟಾಗಲಿದ್ದು, ಅಂದರೆ ಆರಂಭಿಕವಾದಂಥ ವ್ಯವಸ್ಥೆಗಳಲ್ಲಿ ಅಷ್ಟೊಂದು ಉತ್ತಮವಾದಂಥ ಶುಭ ಫಲತ್ವವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಕೂಡ ಕಷ್ಟ ಅನ್ನುವಂಥದ್ದು ನಿಮ್ಮ ನೆನಪಿನಲ್ಲಿ ಇಡಲೇಬೇಕಾದಂಥ ಸತ್ಯವಾಗಿದೆ. ಇನ್ನು ತಂತ್ರಜ್ಞರು ಅಥವಾ ITBTನಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳು ಕೂಡ ಅಪಾರವಾದಂತಹ ತೊಂದರೆಗಳು, ಕೌಟುಂಬಿಕವಾದಂಥ ಕಲಹ, ದಾಂಪತ್ಯದಲ್ಲಿ ಒಂದಿಷ್ಟು ಮಟ್ಟದ ಬಿರುಕುಂಟಾಗುವಂತಹ ಲಕ್ಷಣಗಳು, ಮದ್ಯ ವ್ಯವಸ್ಥೆಗಳಲ್ಲಿ ಯಾರೋ ನಿಮ್ಮ ಮಧ್ಯದಲ್ಲಿ ಕೈ ತೂರಿಸುವಂಥ, ಮೂಗು ತೂರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇಲ್ಲ ಸಲ್ಲದಂತಹ ವ್ಯವಸ್ಥೆಗಂತೂ ಸಿಕ್ಕಾಕೊಳ್ತಕ್ಕಂಥ ಪ್ರಯತ್ನಕ್ಕೆ ಹೋಗಲೇಬೇಡಿ. ಇನ್ನು ಟ್ರಾವೆಲಿಂಗ್ ಏಜೆನ್ಸೀಸನ್ನು ಇಟ್ಕೊಂಡಿರ್ತೀರಿ, ಕೆಲವರು ಬಸ್ಸನ್ನು ಇಟ್ಕೊಂಡಿರ್ತೀರಿ, ಕೆಲವರು ವೆಹಿಕಲನ್ನು ಇಟ್ಕೊಂಡು ಅದರಿಂದ ಜೀವನ ಮಾಡ್ತಾ ಇರ್ತೀರಿ. ಅಂಥವರಿಗೆ ಅಪಘಾತಾದಿ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರೋದ್ರಿಂದ ತುಂಬ ಹುಷಾರಾಗಿರಬೇಕು. ಪ್ರತಿ ಶನಿವಾರ ತಪ್ಪದಂತೆ ಆಂಜನೇಯನ ದರ್ಶನವನ್ನು ಮಾಡುವಂಥದ್ದು, ಆಂಜನೇಯನಿಗೆ ವಿಶೇಷವಾಗಿರತಕ್ಕಂತಹ ತುಳಸಿಯನ್ನು ಅರ್ಪಣೆ ಮಾಡೋದು, ಎಳ್ಳು ಬತ್ತಿಗಳನ್ನು ಅಂಟಿಸ್ತಕ್ಕಂಥ ಪ್ರಕ್ರಿಯೆಗಳನ್ನು ಮಾಡೋದು, ಒಂದಿಷ್ಟು ಮಟ್ಟದ ಅಂಗವಿಕಲರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನು ಮಾಡುವುದು ಬಡವರಿಗೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೆ ಆತುರದ ಯಾವ ನಿರ್ಧಾರವನ್ನು ಕೂಡ ಯಾವ ಕ್ಷಣಕ್ಕೂ ಮಾಡದಂತೆ ನೋಡಿಕೊಳ್ತಕ್ಕಂಥ ವ್ಯವಸ್ಥೆಗಳು ಕೂಡ ಅತಿ ಮುಖ್ಯವಾಗಿದೆ. ಇನ್ನು ಕಲಾವಿದರು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಲೆಯಲ್ಲಿ ತೊಡಗಿಕೊಂಡು ನಿಮಗೆ ಬರಬೇಕಾದಂಥ ಅವಕಾಶಗಳು ಕೈ ತಪ್ಪಿ ಬೇರೆಯವರ ಕೈವಶವಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ತುಂಬ ಹುಷಾರಾಗಿರಿ. ಈ ಎಲ್ಲ ರೀತಿಯಾದಂತಹ ಸಮಸ್ಯೆಗಳ ಪರಿಹಾರಕ್ಕೆ ಕುಲದೇವರ ಆರಾಧನೆ ಜೊತೆಗೆ ಗಣಪತಿಯ ಪ್ರಾರ್ಥನೆಯನ್ನು ಕೂಡ ಮಾಡುವುದರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಸಿದ್ಧಿ ಅನ್ನುವಂಥ ಯಂತ್ರವನ್ನು ಅದನ್ನು ಸರಿ ಪ್ರಮಾಣದಲ್ಲಿ ಪೂಜಿಸಿ ಆರಾಧಿಸಲ್ಪಟ್ಟಂತಹ ಯಂತ್ರಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಟು ಪೂಜಿಸ್ತಕ್ಕಂಥ ವ್ಯವಸ್ಥೆಗಳಿಂದ ಖಂಡಿತ ಅನುಕೂಲ ಆಗುತ್ತೆ. ನಿಮ್ಮ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿರಲಿ ಅಥವಾ ನಿಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆಗಳಿದ್ರೂ ಕೂಡ ನೇರ ಭೇಟಿಗೆ ಅವಕಾಶಗಳಿದೆ. ಸ್ಕ್ರೀನಲ್ಲಿ ಕಾಣ್ತಾ ಇರತಕ್ಕಂಥ ನಂಬರಿಗೆ ಸಂಪರ್ಕವನ್ನು ಮಾಡಬಹುದು ಅಂತಕ್ಕಂಥ ಮಾತನಾಡುತ್ತಾ ಈ ಸಂಚಿಕೆಯನ್ನು ಮುಗಿಸೋಣ. ಮತ್ತೊಂದು ಸಂಚಿಕೆಯನ್ನು ಹೊತ್ತು ಮತ್ತೆ ಬರ್ತೀನಿ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ.